ಸನ್ಮಾನ್ಯ ಜಾರ್ಜ್ ಅವರು ರಾಜೀನಾಮೆಯನ್ನು ಕೊಡಬೇಕು. ಅಧಿಕಾರ ದುರ್ಬಳಕೆಯನ್ನು ಮಾಡಿಕೊಂಡು ನೀವು ನೋಡಿದಿರ, ನ್ಯಾಯಾಲಯದಲ್ಲಿ ಯಾವುದು ಪ್ರೊಸೀಡಿಂಗ್ನಲ್ಲಿ ಇಲ್ಲ, ಯಾವುದು ಡೇಟ್ ಇಲ್ಲ, ಏನಿಲ್ಲ ಅಂತ ಪ್ರೊಸೀಡಿಂಗ್ಸ್ಗಳನ್ನು ಕೋರ್ಟ್ಗಳಿಗೆ ಸಬ್ಮಿಟ್ ಮಾಡೋಂಥದ್ದಾಗಿದೆ. ಏನೇನೋ ತಿರ್ಚುವಂಥ ಪ್ರಯತ್ನಗಳನ್ನು ಮಾಡ್ತಿರ್ತಾರೆ. ಅಧಿಕಾರ ದುರ್ಬಳಕೆ ಮಾಡ್ಕೊಳ್ಳೋಂಥದ್ದು ನೋಡ್ತಾ ಇದ್ದೀವಿ. ಇವತ್ತು ಭಾಳ ಸ್ಪಷ್ಟವಾಗಿ ವ್ಯಕ್ತ ಆಗುತ್ತೆ. ಇವತ್ತು ಏನಿಲ್ಲ ಅಂದ್ರಲ್ಲಿ ಎಲ್ಲ ರೀತಿಯಾದಂಥ ಇವತ್ತು ಪ್ರೈಮಾ ಫೇಶಿ ಆಧಾರಿತವಾಗಿ PCR ದಾಖಲಾಗ್ತಿರೋ ಒಂದು ಹಿನ್ನೆಲೆಯಲ್ಲಿ ತಕ್ಷಣ ಏನೊಂದು ಭ್ರಷ್ಟಾಚಾರದ ಬಗ್ಗೆ ಹಲವಾರು ಹೇಳಿಕೆಗಳನ್ನು ಕೊಟ್ಟು ಅಧಿಕಾರಕ್ಕೆ ಬಂದಿರುವಂಥ ಕಾಂಗ್ರೆಸ್ ಪಕ್ಷ, ಸಿದ್ದರಾಮಯ್ಯನವರು ಎಲ್ಲಿದ್ದೀರಾ? ನಿಮ್ಮ ನಿಲುವೇನು? ನಿಮ್ಮ ಸ್ಪಷ್ಟತೆ ಏನು? ಈ ವಿಚಾರದಲ್ಲಿ ತಕ್ಷಣ ನಿಮ್ಮ ಮೇಲೆ 108 ಆಪಾದನೆ ನಿಮ್ಮ ಸರ್ಕಾರದ ಮೇಲಿದೆ. ಇದು ನಿಮ್ಮ ಕಿರೀಟಕ್ಕೆ ಇನ್ನೊಂದು ಗರಿ, ಹೊಸ ಗರಿ. 116 ಗರಿಗಳು ಸೇರ್ಕೊಂಡಿದೆ. ಜಾಗ ಎಲ್ಲಿದೆ ಗೊತ್ತಿಲ್ಲ, ಅಲ್ಲೂ ಒಂದು ಗರಿ, ಹೊಸದೊಂದು ದೊಡ್ಡ ಗರಿ ನಿಮ್ಮ ಕಿರೀಟಕ್ಕೆ ಸೇರ್ಕೊಂಡಿದೆ. ಹಾಗಾಗಿ ನಿಮ್ಮ ಉತ್ತರ ಏನು? ತಕ್ಷಣ ಸನ್ಮಾನ್ಯ ಜಾರ್ಜ್ ಅವ್ರನ್ನ ನೀವು ವಜಾಗೊಳಿಸಬೇಕು, ಅವರ ರಾಜೀನಾಮೆಯನ್ನು ಪಡ್ಕೋಬೇಕು ಅನ್ನೋಂಥ ನಮ್ಮ ಭಾಳ ಸ್ಪಷ್ಟವಾಗಿರುವಂಥ ಒತ್ತಾಯ. ನ್ಯಾಯ ಸಿಗಬೇಕು. ನೂರಾರು ಸಾವಿರಾರು ಕೋಟಿಯ ಹಗರಣವನ್ನಕ್ಕೆ ಭಾಗಿಗಳಾಗಿ ಇವತ್ತೇನು ಅವರ ಮೇಲೆ ಆಪಾದನೆ ಇದೆ, ಇದಕ್ಕೆಲ್ಲ ಕಾರಣಕರ್ತರಾಗಿದ್ದಾರೆ. 15,000 ಕೋಟಿ ಅಂದರೆ ಸಣ್ಣ ಮೊತ್ತ ಅಲ್ಲ. ಹಾಗಾಗಿ ಇವೆಲ್ಲ ಹಿನ್ನೆಲೆಯಲ್ಲೂ ಅವರ ರಾಜೀನಾಮೆಯನ್ನು ಒತ್ತಾಯವನ್ನು ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಸನ್ಮಾನ್ಯ ಜಾರ್ಜ್ ಅವರು ರಾಜೀನಾಮೆಯನ್ನು ಕೊಡಬೇಕು. ಅಧಿಕಾರ ದುರ್ಬಳಕೆಯನ್ನು ಮಾಡಿಕೊಂಡು ನೀವು ನೋಡಿದಿರ, ನ್ಯಾಯಾಲಯದಲ್ಲಿ ಯಾವುದು ಪ್ರೊಸೀಡಿಂಗ್ನಲ್ಲಿ ಇಲ್ಲ, ಯಾವುದು ಡೇಟ್ ಇಲ್ಲ, ಏನಿಲ್ಲ ಅಂತ ಪ್ರೊಸೀಡಿಂಗ್ಸ್ಗಳನ್ನು ಕೋರ್ಟ್ಗಳಿಗೆ ಸಬ್ಮಿಟ್ ಮಾಡೋಂಥದ್ದಾಗಿದೆ. ಏನೇನೋ ತಿರ್ಚುವಂಥ ಪ್ರಯತ್ನಗಳನ್ನು ಮಾಡ್ತಿರ್ತಾರೆ. ಅಧಿಕಾರ ದುರ್ಬಳಕೆ ಮಾಡ್ಕೊಳ್ಳೋಂಥದ್ದು ನೋಡ್ತಾ ಇದ್ದೀವಿ. ಇವತ್ತು ಭಾಳ ಸ್ಪಷ್ಟವಾಗಿ ವ್ಯಕ್ತ ಆಗುತ್ತೆ. ಇವತ್ತು ಏನಿಲ್ಲ ಅಂದ್ರಲ್ಲಿ ಎಲ್ಲ ರೀತಿಯಾದಂಥ ಇವತ್ತು ಪ್ರೈಮಾ ಫೇಶಿ ಆಧಾರಿತವಾಗಿ PCR ದಾಖಲಾಗ್ತಿರೋ ಒಂದು ಹಿನ್ನೆಲೆಯಲ್ಲಿ ತಕ್ಷಣ ಏನೊಂದು ಭ್ರಷ್ಟಾಚಾರದ ಬಗ್ಗೆ ಹಲವಾರು ಹೇಳಿಕೆಗಳನ್ನು ಕೊಟ್ಟು ಅಧಿಕಾರಕ್ಕೆ ಬಂದಿರುವಂಥ ಕಾಂಗ್ರೆಸ್ ಪಕ್ಷ, ಸಿದ್ದರಾಮಯ್ಯನವರು ಎಲ್ಲಿದ್ದೀರಾ? ನಿಮ್ಮ ನಿಲುವೇನು? ನಿಮ್ಮ ಸ್ಪಷ್ಟತೆ ಏನು? ಈ ವಿಚಾರದಲ್ಲಿ ತಕ್ಷಣ ನಿಮ್ಮ ಮೇಲೆ 108 ಆಪಾದನೆ ನಿಮ್ಮ ಸರ್ಕಾರದ ಮೇಲಿದೆ. ಇದು ನಿಮ್ಮ ಕಿರೀಟಕ್ಕೆ ಇನ್ನೊಂದು ಗರಿ, ಹೊಸ ಗರಿ. 116 ಗರಿಗಳು ಸೇರ್ಕೊಂಡಿದೆ. ಜಾಗ ಎಲ್ಲಿದೆ ಗೊತ್ತಿಲ್ಲ, ಅಲ್ಲೂ ಒಂದು ಗರಿ, ಹೊಸದೊಂದು ದೊಡ್ಡ ಗರಿ ನಿಮ್ಮ ಕಿರೀಟಕ್ಕೆ ಸೇರ್ಕೊಂಡಿದೆ. ಹಾಗಾಗಿ ನಿಮ್ಮ ಉತ್ತರ ಏನು? ತಕ್ಷಣ ಸನ್ಮಾನ್ಯ ಜಾರ್ಜ್ ಅವ್ರನ್ನ ನೀವು ವಜಾಗೊಳಿಸಬೇಕು, ಅವರ ರಾಜೀನಾಮೆಯನ್ನು ಪಡ್ಕೋಬೇಕು ಅನ್ನೋಂಥ ನಮ್ಮ ಭಾಳ ಸ್ಪಷ್ಟವಾಗಿರುವಂಥ ಒತ್ತಾಯ. ನ್ಯಾಯ ಸಿಗಬೇಕು. ನೂರಾರು ಸಾವಿರಾರು ಕೋಟಿಯ ಹಗರಣವನ್ನಕ್ಕೆ ಭಾಗಿಗಳಾಗಿ ಇವತ್ತೇನು ಅವರ ಮೇಲೆ ಆಪಾದನೆ ಇದೆ, ಇದಕ್ಕೆಲ್ಲ ಕಾರಣಕರ್ತರಾಗಿದ್ದಾರೆ. 15,000 ಕೋಟಿ ಅಂದರೆ ಸಣ್ಣ ಮೊತ್ತ ಅಲ್ಲ. ಹಾಗಾಗಿ ಇವೆಲ್ಲ ಹಿನ್ನೆಲೆಯಲ್ಲೂ ಅವರ ರಾಜೀನಾಮೆಯನ್ನು ಒತ್ತಾಯವನ್ನು ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ.